ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಅನಿದ್ರೆ ಮತ್ತು ಅತಿಯಾದ ಒಂದು ಯೋಚನೆ ಅಂದರೆ ಓವರ್ ಥಿಂಕಿಂಗ್ ಯೋಗ ಯಾವ ಥರ ಇದೆ, ಯಾವ ಥರ ಒಂದು ಫಾರ್ಮೆಟ್ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅನಿದ್ರೆ ಮತ್ತು ಅತಿಯಾದ ಒಂದು ಯೋಚನೆ ಯಾವ ಥರ ಒಂದು ಆಗುತ್ತೆ ಜಾತಕದ ಪ್ರಕಾರ ಅಂತ ವಿಡಿಯೋದಲ್ಲಿ ನೋಡೋಣ. ಅನಿದ್ರೆ ಮತ್ತು ಅತಿಯಾದ ಯೋಚನೆಗಳಿಗೆ ಕೆಲವು ಗ್ರಹಗಳ ಕಾಂಬಿನೇಷನ್ ಇದಕ್ಕೆ ಕಾರಣ ಆಗುತ್ತೆ. ಅದು ಯಾವುದಂತ ನೋಡೋಣ. ಚಂದ್ರ ಶನಿಯಿಂದ ಪೀಡಿತವಾದರೆ ಜಾತಕದಲ್ಲಿ ಎಲ್ಲಿಯಾದರೂ ಕೂಡ ಚಂದ್ರಗ್ರಹ ಶನಿಯಿಂದ ಪೀಡಿತ ಆಗಿದ್ದರೆ, ಉದಾಹರಣೆಗೆ ಚಂದ್ರನೊಟ್ಟಿಗೆ ಏನಾದರೂ ಶನಿಗ್ರಹ ಇದ್ದರೆ ಅಥವಾ ಚಂದ್ರನಿಗೆ ಶನಿ ದೃಷ್ಟಿ ಇದ್ದರೆ, ಉದಾಹರಣೆಗೆ ಇಲ್ಲಿ 1 2 3 4 5 6 7 ಇಲ್ಲಿ ಏನಾದರೂ ಶನಿ ಇದ್ದರೆ ಶನಿ ದೃಷ್ಟಿಯಲ್ಲಿ ಬೀಳ್ತದೆ, ಚಂದ್ರನಿಗೆ ಬೀಳ್ತದೆ. ಈ ಥರ ಶನಿ ದೃಷ್ಟಿ ಇದ್ದರೂ ಕೂಡ ಚಂದ್ರ ಪೀಡಿತ ಆಗುತ್ತೆ, ಅಥವಾ ಚಂದ್ರನ ಶನಿ ಇದ್ದರೂ ಕೂಡ ಚಂದ್ರ ಪೀಡಿತ ಆಗುತ್ತೆ. ಈ ಥರ ಇದ್ದರೂ ಕೂಡ ಅವರಿಗೆ ಈ ಥರ ಓವರ್ ಥಿಂಕಿಂಗ್ ಮಾಡೋದು, ಅತಿಯಾದ ನಿದ್ದೆ ಬರ್ತದೆ. ಚಂದ್ರ ಶನಿದಾಗ ಅವರು ಹೆಚ್ಚಾಗಿ ಓವರ್ ಥಿಂಕಿಂಗ್ ಮಾಡ್ತಾರೆ. ಚಿಕ್ಕಪಟ್ಟ ವಿಷಯಕ್ಕೂ ಕೂಡ ಡೀಪಾಗಿ ಥಿಂಕ್ ಮಾಡೋದು, ಓವರ್ ಥಿಂಕ್ ಮಾಡೋದು, ಈ ಥರ ಎಲ್ಲ ಅವರು ಮಾಡ್ತಾನೆ ಇರ್ತಾರೆ ಚಂದ್ರ ಮತ್ತು ಶನಿ ಇದ್ದರೆ. ಮತ್ತು ಡಿಪ್ರೆಸ್ ಕೂಡ ಆಗ್ತಾರೆ ಇವರು. ನೆಕ್ಸ್ಟ್ ಬಂದುಬಿಟ್ಟು ರಾಹು ಮತ್ತು ಚಂದ್ರಗ್ರಹ ಇದ್ದರೆ, ರಾಹು ಚಂದ್ರಗ್ರಹಣ ಯೋಗ ಜಾತಕದಲ್ಲಿ ಎಲ್ಲಾದರೂ ಚಂದ್ರ ಮತ್ತು ರಾಹು ಗ್ರಹ ಇದ್ದಾಗ ಅದು ಚಂದ್ರಗ್ರಹಣ ಯೋಗ ಆಗುತ್ತೆ. ಈ ಥರ ಇದ್ದಾಗ ಕೂಡ ಅವರು ಅತಿಯಾದ ಓವರ್ ಥಿಂಕಿಂಗ್ ಮಾಡೋದು ಮತ್ತು ನಿದ್ರೆ ಸಮಸ್ಯೆ ಕೂಡ ಕಾಣ್ಬೋದು. ರಾತ್ರಿ ನಿದ್ದೆ ಸಮಸ್ಯೆ ಕೂಡ ಅವರಿಗೆ ಕಾಣ್ಬೋದು ಚಂದ್ರ ಮತ್ತು ರಾಹು ಇದ್ದರೆ. ಮತ್ತು ಚಂದ್ರನ ಮೇಲೆ ಚಂದ್ರಕೇತು ಯುತಿ ಜಾತಕದಲ್ಲಿ ಚಂದ್ರ ಮತ್ತು ಕೇತು ಇದ್ದರೆ, ಚಂದ್ರ ಮತ್ತು ಕೇತು ಇದ್ದರೂ ಕೂಡ ಅವರಿಗೆ ಈ ಥರ ಒಂದು ಮನಸ್ಸಿನ ಮೇಲೆ ಒಂದು ಪ್ರಭಾವ ಬೀರ್ತದೆ. ಅವರ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವ ಬೀರ್ತದೆ ಅಂತ ಹೇಳ್ಬೋದು ಚಂದ್ರ ಮತ್ತು ಕೇತು ಇದ್ದರೆ. ಚಂದ್ರಕೇತು ಕೂಡ ನಿಮಗೆ ಓವರ್ ಥಿಂಕಿಂಗ್ ಮತ್ತು ಅನಿದ್ರೆ ಸಮಸ್ಯೆಯನ್ನು ಕೊಡ್ಬೋದು ಚಂದ್ರಕೇತು. ಮತ್ತು ಚಂದ್ರನ ಮೇಲೆ ಶನಿಯ ಪ್ರಭಾವ ಇದ್ದರೆ, ಉದಾಹರಣೆಗೆ ಇಲ್ಲಿ ಏನಾದರೂ ಚಂದ್ರ ಇದ್ದು ಇಲ್ಲಿ ಯಾವುದಾದ್ರೊಂದು ಇದರಲ್ಲಿ ಶನಿಯ ಪ್ರಭಾವ ಇದೆ ಅಂದರೆ ಶನಿಯ ದೃಷ್ಟಿ ಈ ಥರ ಇದ್ದರೂ ಕೂಡ ಅವರು, ಅಥವಾ ಚಂದ್ರ ಶನಿ ನಕ್ಷತ್ರದಲ್ಲಿದ್ದರೂ ಕೂಡ ಅವರು ಈ ಥರ ಓವರ್ ಥಿಂಕಿಂಗ್ ಮತ್ತು ನಿದ್ದೆ ಸಮಸ್ಯೆಯಿಂದ ಕಾಡ್ಬೋದು. ಮತ್ತು ಬುಧನಿಗೆ ಶನಿ ಅಥವಾ ರಾಹುವಿನಿಂದ ಬಾಧೆ ಆದರೆ, ಉದಾಹರಣೆಗೆ ಇಲ್ಲಿ ಬುಧ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಬುಧನ ಜೊತೆ ಏನಾದರೂ ಶನಿ ಇದ್ದರೆ, ಅಥವಾ ಬುಧನ ಜೊತೆ ಏನಾದರೂ ರಾಹು ಇದ್ದರೆ, ಅಥವಾ ಬುಧನಿಗೆ ಶನಿ ದೃಷ್ಟಿ ಇದ್ದರೆ, ಅಥವಾ ಬುಧನಿಗೆ ಏನಾದರೂ ರಾಹು ದೃಷ್ಟಿ ಇದ್ದರೆ, ರಾಹುವಿನ ದೃಷ್ಟಿ ಬುಧನಿಗಿದ್ದರೆ, ಬುಧ ರಾಹು ಮತ್ತು ಶನಿಯಿಂದ ಪ್ರಭಾವಕ್ಕೆ ಒಳಗಾದರೂ ಕೂಡ ನಿಮಗೆ ಅನಿದ್ರೆ ಸಮಸ್ಯೆ ಅಥವಾ ಓವರ್ ಥಿಂಕಿಂಗ್ ಹೆಚ್ಚು ಕಾಡ್ಬೋದು. ನಂತರ 12ನೇ ಮನೆಯಲ್ಲಿ ಬುಧ ಇದ್ದರೆ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇಲ್ಲೇನಾದರೂ 12ನೇ ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ, ಇದು ಕೂಡ ಅವರಿಗೆ ಹೆಚ್ಚು ಓವರ್ ಥಿಂಕಿಂಗ್ ಕೊಡ್ತದೆ. ಓವರ್ ಥಿಂಕಿಂಗ್ ಮತ್ತು ಅನಿದ್ರೆ ಸಮಸ್ಯೆ ಕೊಡ್ತದೆ. ಯಾಕಂದರೆ ಮನಸ್ಸಿಂದ ಬುಧ ಅಂತ ಹೇಳಿದ್ರೆ ಅದು ಬುದ್ಧಿಶಕ್ತಿ. ಈ ಕಾರಣ ಅವರಿಗೆ ಓವರ್ ಥಿಂಕಿಂಗ್ ಮಾಡೋದು, ಅನಿದ್ರೆ ಸಮಸ್ಯೆ ಕೊಡ್ಬೋದು ಬುಧ 12ನೇ ಮನೆಯಲ್ಲಿದ್ದರೆ. 12ನೇ ಮನೆಯಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ, 12ನೇ ಮನೆಯಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ ಅದು ಕೂಡ ಅವರಿಗೆ ಓವರ್ ಥಿಂಕಿಂಗ್ ಮತ್ತು ಅನಿದ್ರೆ ಸಮಸ್ಯೆಯನ್ನು ಕೊಡ್ಬೋದು. ಚಂದ್ರ ಮತ್ತು ಬುಧನ ಮೇಲೆ 8ನೇ ಮನೆಯ ಪ್ರಭಾವ, ಉದಾಹರಣೆಗೆ ಇಲ್ಲಿ ಚಂದ್ರ ಇದ್ದಾನೆ ಅಂತ ತಿಳ್ಕೊಳ್ಳಿ. ಇದು ಲಗ್ನ ಅಂತ ತಿಳ್ಕೊಳ್ಳಿ. ಲಗ್ನ ಆದಾಗ ಇದು 8ನೇ ಮನೆ 1 2 3 4 5 6 7 8 ಇಲ್ಲಿ 8ನೇ ಮನೆ ಅಧಿಪತಿ ಆಗ್ತಾರೆ ಸೂರ್ಯ. ಇಲ್ಲಿ ಏನಾದರೂ ಸೂರ್ಯ ಇದ್ದರೆ, 8ನೇ ಮನೆ ಅಧಿಪತಿ ಜೊತೆ ಚಂದ್ರ ಇದ್ದರೆ, ಅಥವಾ 8ನೇ ಮನೆ ಅಧಿಪತಿ ಬುಧ ಇದ್ದರೆ, ಅಂದರೆ ಚಂದ್ರ ಅಥವಾ ಬುಧನಿಗೆ 8ನೇ ಮನೆಯ ಪ್ರಭಾವ ಇದ್ದರೂ ಕೂಡ ಅವರಿಗೆ ಅನಿದ್ರೆ ಸಮಸ್ಯೆ ಕಾಡ್ಬೋದು, ಓವರ್ ಥಿಂಕಿಂಗ್ ಕಾಡ್ಬೋದು. ಮತ್ತು ಲಗ್ನಾಧಿಪತಿ 12ನೇ ಮನೆಯಲ್ಲಿದ್ದರೆ, ಉದಾಹರಣೆಗೆ ಇದು ಲಗ್ನಾಧಿಪತಿ ಶುಕ್ರ ಇಲ್ಲಿ 12ನೇ ಮನೆಯಲ್ಲಿದ್ದರೆ ಅದು ಕೂಡ ಅವರಿಗೆ ಓವರ್ ಥಿಂಕಿಂಗ್ ಕಾಡ್ಬೋದು. ಚಂದ್ರ ಬುಧನ ಮೇಲೆ ಶನಿಯ ಪ್ರಭಾವ ಇದ್ದರೆ, ಬುಧನ ಜೊತೆ ಶನಿ ಇದ್ದರೆ, ಚಂದ್ರನ ಜೊತೆ ಶನಿ ಇದ್ದರೆ
ಇದು ಕೂಡ ಅವರಿಗೆ ಓವರ್ ಥಿಂಕಿಂಗ್ ಕಾಡ್ಬೋದು. ಮತ್ತು ಶನಿ ರಾಹು 12 ಮನೆಯಲ್ಲಿದ್ದರೆ, ಶನಿ ಮತ್ತು ರಾಹು 12 ಮನೆಯಲ್ಲಿದ್ದರೂ ಕೂಡ ಅವರಿಗೆ ಓವರ್ ಥಿಂಕಿಂಗ್ ಕಾಡ್ಬೋದು. ಇದು ಜಾತಕದಲ್ಲಿ ಅನಿದ್ರೆ ಸಮಸ್ಯೆ ಮತ್ತು ಓವರ್ ಥಿಂಕಿಂಗ್ಗೆ ಒಳಗಾಗುವಂಥ ಒಂದು ಯೋಗಗಳು. ನಿಮಗೇನಾದರೂ ಜಾತಕ ವಿಚಾರ ಮಾಡಬೇಕಂದ್ರೆ ಒಂದು ವಾಟ್ಸಪ್ ಅಥವಾ ಕಾಲ್ ನಂಬರ್ 70 906 37 934 ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದರೆ ಜಾತಕ ಡೈಲಿ ತಿಳಿಸಿಕೊಂಡು ನೆಕ್ಸ್ಟ್ ಅದರಲ್ಲಿ ನಮಸ್ಕಾರ.